ನಿಲ್ಲಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡುವ ಮೊದಲು ಕೇವಲ 30 ಸೆಕೆಂಡ್ ಕೊಡಿ. ಯಾಕೆಂದ್ರೆ ಮುಂದಿನ ಕೆಲವು ನಿಮಿಷಗಳಲ್ಲಿ ನೀವು ಕೇಳಲಿರುವ ಸತ್ಯಗಳು ನಿಮ್ಮ ಕಣ್ಣುಗಳನ್ನು ಮಾತ್ರವಲ್ಲ, ನಿಮ್ಮ ಯೋಚನೆಯನ್ನು ಬದಲಾಯಿಸಬಹುದು. ಜೀವನದಲ್ಲಿ ನಮ್ಮನ್ನು ಸೋಲಿಸುವುದು ಶತ್ರುಗಳಲ್ಲ, ನಮ್ಮ ಅತಿಯಾದ ನಿರೀಕ್ಷೆಗಳು, ತಪ್ಪು ಜನರ ಮೇಲಿಟ್ಟ ನಂಬಿಕೆ ಮತ್ತು ನಮ್ಮದೇ ಕೆಲವು ನಿರ್ಧಾರಗಳು. ಈ ಸತ್ಯಗಳನ್ನು ಸಮಯಕ್ಕೆ ಅರ್ಥ ಮಾಡಿಕೊಂಡ್ರೆ ನೀವು ಮೋಸದಿಂದ ಮಾತ್ರವಲ್ಲ, ನೋವಿನಿಂದಲೂ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬಹುದು. ಒಮ್ಮೆ ಯೋಚಿಸಿ ನೋಡಿ, ನಿಮ್ಮ ಜೀವನದಲ್ಲಿ ಯಾರಿಗಾಗಿ ನೀವು ಎಲ್ಲವನ್ನೂ ಮಾಡಿದ್ದೀರಿ, ಅದೇ ವ್ಯಕ್ತಿ ಒಂದು ದಿನ ನಿಮ್ಮನ್ನು ನಿರ್ಲಕ್ಷಿಸಿದ್ರೆ ಏನಾಗುತ್ತೆ? ಯಾರನ್ನು ಕಳೆದುಕೊಳ್ಳುವ ಭಯದಿಂದ ನೀವು ನಿಮ್ಮ ಸ್ವಾಭಿಮಾನವನ್ನೇ ಕಳೆದುಕೊಂಡಿದ್ದೀರಿ? ನೀವು ನಿಜವಾಗಿಯೂ ನಿಮ್ಮವರೇ ಎಂದು ಭಾವಿಸುವ ಎಲ್ಲ ಜನರು ನೀವು ಕಷ್ಟದಲ್ಲಿದ್ದಾಗಲೂ ನಿಮ್ಮ ಜೊತೆ ನಿಂತಿದ್ದಾರೆಯೇ? ಇಲ್ಲ ಅಂದ್ರೆ ಇಂದಿನ ಈ ವಿಡಿಯೋ ನಿಮ್ಮ ಕಣ್ಣುಗಳನ್ನು ತೆರೆಯಬಹುದು. ಯಾಕೆಂದ್ರೆ ಜೀವನದಲ್ಲಿ ಅತಿ ದೊಡ್ಡ ನೋವು ಶತ್ರುಗಳಿಂದ ಬರುವುದಿಲ್ಲ, ನಮ್ಮವರು ಎಂದು ನಂಬಿದವರಿಂದಲೇ ಬರುತ್ತೆ. ಇಂದಿನ ಈ ಕೆಲವು ನಿಮಿಷಗಳು ನಿಮ್ಮ ಜೀವನದ ಬಗ್ಗೆ ಯೋಚಿಸುವ ರೀತಿಯನ್ನೇ ಬದಲಾಯಿಸಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಯಾವ ಸಂಬಂಧದಲ್ಲಿ ನಿಮ್ಮ ಪ್ರಾಮುಖ್ಯತೆ ಕಡಿಮೆಯಾಗುತ್ತದೆಯೋ ಆ ಸಂಬಂಧವನ್ನು ಮೌನವಾಗಿ ಬಿಟ್ಟು ಬಿಡಿ. ನಿಮ್ಮನ್ನು ಗೌರವಿಸದ ಜಾಗದಲ್ಲಿ ಉಳಿಯುವುದು ಪ್ರೀತಿಯಲ್ಲ, ಅದು ನಿಮ್ಮ ಸ್ವಾಭಿಮಾನವನ್ನು ಕಳೆದುಕೊಳ್ಳುವುದಾಗಿದೆ. ಜನರು ಸಮಯ ಬದಲಾಗಿದೆ ಎಂದು ಹೇಳುತ್ತಾರೆ, ಆದರೆ ನಿಜವಾಗಿ ಬದಲಾಗುವುದು ಸಮಯವಲ್ಲ, ಮನುಷ್ಯನ ಮನಸ್ಸು. ಸಮಯ ಕೇವಲ ಒಂದು ನೆಪ. ಮುಳ್ಳುಗಳನ್ನು ದೂಷಿಸುವುದರಿಂದ ಪ್ರಯೋಜನವಿಲ್ಲ, ಕಾಲಿಟ್ಟದ್ದು ನಾವೇ. ಜೀವನದಲ್ಲಿ ಅನೇಕ ಗಾಯಗಳು ನಮ್ಮದೇ ತಪ್ಪು ನಿರ್ಧಾರಗಳಿಂದ ಬರುತ್ತೆ. ಈ ಜಗತ್ತು ಸ್ವಾರ್ಥದಿಂದ ತುಂಬಿದೆ. ಬಹುತೇಕ ಜನರು ನಿಮ್ಮನ್ನು ಅಲ್ಲ, ತಮ್ಮ ಪ್ರಯೋಜನವನ್ನು ಪ್ರೀತಿಸುತ್ತಾರೆ. ಆದ್ದರಿಂದ ಯಾರಿಂದಲೂ ಅತಿಯಾದ ನಿರೀಕ್ಷೆ ಇಡಬೇಡಿ. ಒಂಟಿತನ ಶಾಪವಲ್ಲ, ಅದು ಜೀವನದ ಅತ್ಯುತ್ತಮ ಗುರು. ಒಬ್ಬಂಟಿಯಾಗಿ ನಡೆಯಲು ಕಲಿತವನು ಯಾರ ಮೇಲೂ ಅವಲಂಬಿತನಾಗಿರುವುದಿಲ್ಲ. ಜೀವನ ಬದುಕಲು ಸಿಕ್ಕಿದೆ, ಆದರೆ ನಾವು ಹಳೆಯ ನೆನಪುಗಳು, ಭಯ ಮತ್ತು ಅತಿಯಾದ ಚಿಂತೆಯಲ್ಲೇ ಅದನ್ನು ವ್ಯರ್ಥ ಮಾಡುತ್ತೇವೆ. ಪ್ರಾಮಾಣಿಕ ಮತ್ತು ಸರಳ ವ್ಯಕ್ತಿಗಳು ಅನೇಕ ಬಾರಿ ಮೋಸ ಹೋಗುತ್ತಾರೆ. ಆದರೂ ನಿಮ್ಮ ಒಳ್ಳೆಯತನವನ್ನು ಕಳೆದುಕೊಳ್ಳಬೇಡಿ. ಜೊತೆಗೆ ಯಾರನ್ನು ನಂಬಬೇಕು ಎಂಬುದನ್ನು ಕಲಿಯಿರಿ. ಯಾವಾಗಲೂ ಇತರರ ಸಂತೋಷಕ್ಕಾಗಿ ಬದುಕುವವರ ಹೃದಯವೇ ಹೆಚ್ಚು ಹೊಡೆಯುತ್ತೆ. ನಿಮ್ಮ ಸಂತೋಷಕ್ಕೆ ಆದ್ಯತೆ ನೀಡಿ. ಮಾತು ಬದಲಾಯಿಸುವ ವ್ಯಕ್ತಿ ಒಂದು ದಿನ ನಿಮ್ಮನ್ನೂ ಬದಲಾಯಿಸುತ್ತಾನೆ. ಆದ್ದರಿಂದ ಮಾತಿಗೆ ಬೆಲೆ ಕೊಡುವವರನ್ನೇ ನಂಬಿ. ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುವವರೇ ನಿಜವಾದವರು. ಉಳಿದವರು ಕೇವಲ ಸಂದರ್ಭದ ಸ್ನೇಹಿತರು. ಒಂದು ಹಂತದ ನಂತರ ನೋವು ಮನುಷ್ಯನನ್ನು ಮೌನವಾಗಿಸುತ್ತೆ. ಆ ಮೌನದಲ್ಲಿ ದೂರು ಇರುವುದಿಲ್ಲ, ನಿರೀಕ್ಷೆಯೂ ಇರುವುದಿಲ್ಲ, ಕೇವಲ ಅನುಭವ ಮಾತ್ರ ಇರುತ್ತೆ. ಚಿನ್ನ ಬೆಂಕಿಯಲ್ಲಿ ಹೊಳೆಯುವಂತೆ ಮನುಷ್ಯ ಕಷ್ಟಗಳಲ್ಲಿ ಗಟ್ಟಿಯಾಗುತ್ತಾನೆ. ಕಷ್ಟಗಳನ್ನು ಶಾಪವೆಂದು ಅಲ್ಲ, ಪಾಠವೆಂದು ನೋಡಿ. ಸಿಂಹ ಬೇಟೆಯಾಡುವಾಗ ಗರ್ಜಿಸುವುದಿಲ್ಲ, ಹಾಗೆಯೇ ನಿಮ್ಮ ಕೆಲಸದ ಬಗ್ಗೆ ಕಡಿಮೆ ಮಾತನಾಡಿ, ಫಲಿತಾಂಶದಿಂದ ಉತ್ತರ ಕೊಡಿ. ನಿಮ್ಮ ಮೌಲ್ಯ ಅರಿಯದ ಜನರಿಂದ ದೂರವಿರಿ. ನಿಮ್ಮ ಉಪಸ್ಥಿತಿಯ ಬೆಲೆ ತಿಳಿಯದವರಿಗೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಹಳೆಯ ನೋವು ಮತ್ತು ನೆನಪುಗಳನ್ನು ಹಿಡಿದುಕೊಂಡರೆ ಹೊಸ ಸಂತೋಷಕ್ಕೆ ಜಾಗವೇ ಇರುವುದಿಲ್ಲ. ಬಿಡಲು ಕಲಿತಾಗ ಮಾತ್ರ ನೆಮ್ಮದಿ ಸಿಗುತ್ತೆ. ನಂಬಿಕೆ ಪ್ರತಿಯೊಬ್ಬರಿಗೂ ಕೊಡಬೇಡಿ, ಅದನ್ನು ಕಾಪಾಡಿಕೊಳ್ಳಲು ಅರ್ಹರಾದವರಿಗೆ ಮಾತ್ರ ನೀಡಿ. ಒಡೆದ ನಂಬಿಕೆಯನ್ನು ಜೋಡಿಸುವುದು ತುಂಬಾ ಕಷ್ಟ. ಸಮಯ ಎಲ್ಲರ ನಿಜವಾದ ಮುಖವನ್ನು ತೋರಿಸುತ್ತೆ. ಯಾರು ನಮ್ಮವರು, ಯಾರು ಪರಕೀಯರು ಎಂಬುದನ್ನು ಅರಿಯಲು ಸಮಯವೇ ದೊಡ್ಡ ಪರೀಕ್ಷೆ. ನಿಮ್ಮ ಪ್ರತಿಯೊಂದು ವಿಚಾರಕ್ಕೂ ಎಲ್ಲರ ಮುಂದೆ ಸ್ಪಷ್ಟೀಕರಣ ಕೊಡಬೇಕಾಗಿಲ್ಲ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸಿರುವವರಿಗೆ ಮಾತ್ರ ಉತ್ತರ ಕೊಡಿ. ಅಪಮಾನಕ್ಕೆ ಕೋಪದಿಂದಲ್ಲ, ನಿಮ್ಮ ಸಾಧನೆಯಿಂದ ಉತ್ತರ ಕೊಡಿ. ನಿಮ್ಮ ಯಶಸ್ಸೇ ನಿಮ್ಮ ಪರವಾಗಿ ಮಾತನಾಡಲಿ. ಜೀವನದಲ್ಲಿ ನಿರಾಶರಾಗಬೇಡಿ. ಇಂದಿನ ಕತ್ತಲೆ ನಾಳೆಯ ಬೆಳಕಿಗೆ ದಾರಿ ಮಾಡಿಕೊಡಬಹುದು. ದೇವರ ಮೇಲಿನ ನಂಬಿಕೆ ಮತ್ತು ನಿಮ್ಮ ಮೇಲಿನ ವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನಿಮ್ಮನ್ನು ಜನರು ಲಘುವಾಗಿ ನೋಡುತ್ತಿದ್ದಾರಾ? ನಿಮ್ಮ ಒಳ್ಳೆಯತನವನ್ನು ನಿಮ್ಮ ದುರ್ಬಲತೆ ಎಂದು ಭಾವಿಸುತ್ತಿದ್ದಾರಾ? ಹಾಗಾದರೆ ಈ ಒಂದು ಟ್ರಿಕ್ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಗೌರವವನ್ನು ಕೇಳಿ ಪಡೆಯಲು ಸಾಧ್ಯವಿಲ್ಲ, ಅದನ್ನು ನಿಮ್ಮ ವ್ಯಕ್ತಿತ್ವದಿಂದ ಗಳಿಸಬೇಕು. ಮೊದಲನೆಯದಾಗಿ, ಎಲ್ಲರಿಗೂ ಯಾವಾಗಲೂ ಲಭ್ಯವಾಗಬೇಡಿ. ನಿಮ್ಮ ಸಮಯಕ್ಕೆ ಬೆಲೆ ಕೊಡಿ. ನಿಮ್ಮ ಸಮಯಕ್ಕೆ ನೀವು ಗೌರವ ಕೊಟ್ಟಾಗ ಮಾತ್ರ ಇತರರು ನಿಮ್ಮನ್ನು ಗೌರವಿಸುತ್ತಾರೆ. ಎರಡನೆಯದಾಗಿ, ಪ್ರತಿಯೊಂದು ಮಾತಿಗೂ ವಿವರಣೆ ಕೊಡಬೇಡಿ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಇಷ್ಟವಿಲ್ಲದವರಿಗೆ 1000 ಮಾತು ಹೇಳಿದರೂ ಪ್ರಯೋಜನವಿಲ್ಲ. ಕೆಲವೊಮ್ಮೆ ನಿಮ್ಮ ಮೌನವೇ ಅತ್ಯಂತ ಬಲವಾದ ಉತ್ತರ. ಮೂರನೆಯದಾಗಿ, ನಿಮ್ಮ ಕೆಲಸವನ್ನು ಮಾತನಾಡಲು ಬಿಡಿ. ಹೆಚ್ಚು ಘೋಷಣೆ ಮಾಡುವವರು ಕಡಿಮೆ ಸಾಧಿಸುತ್ತಾರೆ. ಶಾಂತವಾಗಿ ಕೆಲಸ ಮಾಡಿ. ಫಲಿತಾಂಶದಿಂದ ಜಗತ್ತಿಗೆ ಉತ್ತರ ಕೊಡಿ. ಮತ್ತೊಂದು ಮುಖ್ಯ ವಿಷಯ, ಯಾರಾದರೂ ನಿಮ್ಮನ್ನು ಪದೇ ಪದೇ ಅವಮಾನಿಸುತ್ತಿದ್ರೆ ಅವರ ಹಿಂದೆ ಓಡಬೇಡಿ. ಗೌರವವಿಲ್ಲದ ಜಾಗದಿಂದ ದೂರ ಹೋಗುವುದು ಒಂದು ಶಕ್ತಿಯೇ. ನೆನಪಿಡಿ, ಜನರು ನಿಮ್ಮ ಒಳ್ಳೆಯತನವನ್ನು ಅಲ್ಲ, ನಿಮ್ಮ ಆತ್ಮ ಗೌರವವನ್ನು ನೋಡಿ ನಿಮ್ಮನ್ನು ಗೌರವಿಸುತ್ತಾರೆ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡಿ. ನಿಮ್ಮ ಸಮಯಕ್ಕೆ ಬೆಲೆ ಕೊಡಿ, ನಿಮ್ಮ ಮಾತಿಗೆ ಬೆಲೆ ಕೊಡಿ ಮತ್ತು ಮುಖ್ಯವಾಗಿ ನಿಮ್ಮ ಸ್ವಾಭಿಮಾನವನ್ನು ಎಂದಿಗೂ ಯಾರಿಗಾಗಿಯೂ ಬಿಟ್ಟುಕೊಡಬೇಡಿ.
ಆ ದಿನದಿಂದ ಜನರು ನಿಮ್ಮನ್ನು ನಿರ್ಲಕ್ಷಿಸುವುದಿಲ್ಲ, ಗೌರವಿಸಲು ಆರಂಭಿಸುತ್ತಾರೆ. ಈ ಪ್ರಪಂಚದಲ್ಲಿ ಹೆಚ್ಚಿನ ಜನರು ನಿಮ್ಮೊಂದಿಗೆ ಕುಳಿತು ನಗುತ್ತಾರೆ, ನಿಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ಟುತ್ತಾರೆ. ಆದರೆ ನೀವು ಹೊರಟ ತಕ್ಷಣ ನಿಮ್ಮ ಬಗ್ಗೆ ಮಾತನಾಡುತ್ತಾರೆ. ಬೆನ್ನ ಹಿಂದೆ ಚುಚ್ಚುವವರ ಕೊರತೆ ಇಲ್ಲ. ಆದ್ದರಿಂದ ಎಲ್ಲರನ್ನೂ ನಂಬುವ ಮೊದಲು ಅವರ ನಡವಳಿಕೆಯನ್ನು ಗಮನಿಸಿ. ಜೀವನ ಸುಲಭವಾಗುವುದು ಯಾವಾಗ ಗೊತ್ತಾ? ನೀವು ಜನರಿಂದ ನಿರೀಕ್ಷೆ ಮಾಡುವುದನ್ನು ಕಡಿಮೆ ಮಾಡಿ ನಿಮ್ಮ ಮೇಲಿನ ನಂಬಿಕೆಯನ್ನು ಹೆಚ್ಚಿಸಿದಾಗ. ಜನರು ಬದಲಾಗಬಹುದು, ಪರಿಸ್ಥಿತಿಗಳು ಬದಲಾಗಬಹುದು, ಆದರೆ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಜೊತೆಯಲ್ಲಿದ್ದರೆ ಯಾರು ನಿಮ್ಮನ್ನು ಸೋಲಿಸಲಾರರು. ಕೆಲವರು ಎದುರು ಸಿಹಿಯಾಗಿ ಮಾತನಾಡುತ್ತಾರೆ, ಹಿಂದೆ ನಿಮ್ಮ ಹೆಸರನ್ನು ಕೆಡಿಸುತ್ತಾರೆ. ಅಂತಹ ಜನರನ್ನು ಗುರುತಿಸಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಸಮಯವೇ ಅವರ ನಿಜವಾದ ಮುಖವನ್ನು ತೋರಿಸುತ್ತೆ. ಈ ಜಗತ್ತಿನ ಅತ್ಯಂತ ಅಪಾಯಕಾರಿ ವ್ಯಕ್ತಿ ಯಾರು ಗೊತ್ತಾ? ತಾನು ಯಾವತ್ತೂ ತಪ್ಪು ಮಾಡುವುದಿಲ್ಲ ಎಂದು ನಂಬುವವನು. ಅಂತಹ ವ್ಯಕ್ತಿ ತನ್ನ ತಪ್ಪಿನಿಂದ ಎಂದಿಗೂ ಕಲಿಯುವುದಿಲ್ಲ. ಅವನಿಂದ ದೂರವಿರುವುದೇ ಜಾಣತನ. ಹಗಲು ಕೆಲಸದಲ್ಲಿ ಮನಸ್ಸು ತೊಡಗಿರುತ್ತೆ, ಆದರೆ ರಾತ್ರಿ ಹಳೆಯ ನೆನಪುಗಳು ಬಾಗಿಲು ತಟ್ಟುತ್ತೆ. ಕೆಲವರ ಮುಖಗಳು, ಕೆಲವರ ಮಾತುಗಳು, ಕೆಲವು ನೋವುಗಳು ಎಲ್ಲವೂ ಮತ್ತೆ ನೆನಪಾಗುತ್ತೆ. ಆದರೆ ನೆನಪಿಡಿ, ಭೂತಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಭವಿಷ್ಯವನ್ನು ಮಾತ್ರ ಬದಲಾಯಿಸಬಹುದು. ಒಬ್ಬಂಟಿಯಾಗಿ ಇರುವುದು ಅಷ್ಟು ನೋವಲ್ಲ, ಆದರೆ 10 ಜನರ ಮಧ್ಯೆ ಇದ್ದು ಯಾರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಅದೇ ನಿಜವಾದ ಒಂಟಿತನ. ಆದ್ದರಿಂದ ನಿಮ್ಮನ್ನು ಗೌರವಿಸುವವರ ಜೊತೆಗೆ ಇರಿ. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗುವ ಮುನ್ನ ಮೊದಲು ಮಾತನಾಡುವುದನ್ನು ಕಡಿಮೆ ಮಾಡುತ್ತಾರೆ, ನಂತರ ಸಮಯ ಕೊಡಲು ನಿಲ್ಲಿಸುತ್ತಾರೆ, ಆಮೇಲೆ ನಿಮ್ಮನ್ನು ನಿರ್ಲಕ್ಷಿಸುತ್ತಾರೆ. ಕೊನೆಗೆ ನೀವು ಇದ್ದರೂ ಇಲ್ಲದಿದ್ದರೂ ಅವರಿಗೆ ವ್ಯತ್ಯಾಸವೇ ಇರುವುದಿಲ್ಲ. ಅದಕ್ಕಾಗಿ ಯಾರ ಹಿಂದೆಯೂ ಓಡುವುದಕ್ಕಿಂತ ನಿಮ್ಮ ಮೌಲ್ಯವನ್ನು ಕಾಪಾಡಿಕೊಳ್ಳಿ. ಜೀವನ ತುಂಬ ಚಿಕ್ಕದು, ಕೊನೆಯಲ್ಲಿ ಪ್ರತಿಯೊಬ್ಬರ ಗಮ್ಯಸ್ಥಾನ ಒಂದೇ. ಹಾಗಾಗಿ ಪ್ರತಿದಿನವನ್ನು ಭಯದಲ್ಲಿ ಅಲ್ಲ, ಧೈರ್ಯದಲ್ಲಿ ಬದುಕಿ. ನಗಲು ಕಾರಣ ಹುಡುಕಿ, ಜೀವನವನ್ನು ಪ್ರೀತಿಸಿ. ಕೆಲವರು ನಿಮ್ಮ ದಾರಿಯಲ್ಲಿ ಹಳ್ಳ ತೋಡುತ್ತಾರೆ, ನಿಮ್ಮನ್ನು ಬೀಳಿಸಲು ಪ್ರಯತ್ನಿಸುತ್ತಾರೆ. ಆದರೆ ನೆನಪಿಡಿ, ಅದೇ ಹಳ್ಳ ನಿಮ್ಮನ್ನು ಇನ್ನೂ ಎತ್ತರಕ್ಕೆ ಜಿಗಿಯುವುದನ್ನು ಕಲಿಸುತ್ತೆ. ಶತ್ರುಗಳು ಕೆಲವೊಮ್ಮೆ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತಾರೆ. ಸ್ವಾರ್ಥಕ್ಕಾಗಿ ಮಾತ್ರ ನಿಮ್ಮ ಜೊತೆ ಇರುವ ವ್ಯಕ್ತಿಗಿಂತ ಒಂಟಿಯಾಗಿರುವುದು ಉತ್ತಮ. ಸ್ವಾರ್ಥದ ಸಂಬಂಧಗಳು ಸಮಯ ಬಂದಾಗ ಮುರಿದು ಹೋಗುತ್ತವೆ, ಆದರೆ ದೇವರ ಮೇಲಿನ ನಂಬಿಕೆ ಎಂದಿಗೂ ಕೈಬಿಡುವುದಿಲ್ಲ. ಕೆಲವರು ನಿಮ್ಮನ್ನು ದ್ವೇಷಿಸುವುದು ನೀವು ತಪ್ಪು ಮಾಡಿದ್ದರಿಂದಲ್ಲ, ನೀವು ಸತ್ಯವನ್ನು ಹೇಳಿದ್ದರಿಂದ. ಸತ್ಯ ಯಾವಾಗಲೂ ಎಲ್ಲರಿಗೂ ಇಷ್ಟವಾಗುವುದಿಲ್ಲ. ಸಂತೋಷದಲ್ಲಿ ಎಲ್ಲರೂ ಜೊತೆಗಿರುತ್ತಾರೆ, ಆದರೆ ಕಷ್ಟ ಬಂದಾಗ ಯಾರು ಉಳಿಯುತ್ತಾರೆ ಎನ್ನುವುದೇ ಸಂಬಂಧದ ನಿಜವಾದ ಪರೀಕ್ಷೆ. ಸ್ವಾರ್ಥದ ವಾಸನೆ ಬರುವ ಸಂಬಂಧಗಳನ್ನು ಹಿಡಿದುಕೊಂಡು ಬದುಕಬೇಡಿ. ಒಳ್ಳೆಯವರಾಗಿರಿ, ಆದರೆ ಎಲ್ಲರನ್ನೂ ನಂಬುವಷ್ಟು ಸರಳರಾಗಬೇಡಿ. ಮೃದು ಹೃದಯ ಇರಲಿ, ಆದರೆ ದೃಢವಾದ ನಿರ್ಧಾರವೂ ಇರಲಿ. ಖಾಲಿ ಮನಸ್ಸು ಹಳೆಯ ನೋವುಗಳನ್ನು ಹುಡುಕುತ್ತದೆ, ಕಾರ್ಯನಿರತ ಮನಸ್ಸು ಹೊಸ ಕನಸುಗಳನ್ನು ಕಟ್ಟುತ್ತದೆ. ನಿಮ್ಮ ಕನಸುಗಳಲ್ಲಿ ತೊಡಗಿಸಿಕೊಳ್ಳಿ, ದುಃಖಕ್ಕೆ ಸಮಯವೇ ಉಳಿಯದಂತೆ ಬದುಕಿ. ಪ್ರತಿಯೊಬ್ಬರೂ ನಿಮ್ಮ ಸಂತೋಷವನ್ನು ನೋಡಿ ಖುಷಿ ಪಡುವುದಿಲ್ಲ. ಕೆಲವರು ನಿಮ್ಮ ಯಶಸ್ಸಿಗಿಂತ ನಿಮ್ಮ ಸೋಲನ್ನೇ ಹೆಚ್ಚು ಇಷ್ಟಪಡುತ್ತಾರೆ. ಆದ್ದರಿಂದ ನಿಮ್ಮ ಪ್ರತಿಯೊಂದು ಯೋಜನೆ ಮತ್ತು ಸಂತೋಷವನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ಫಲಿತಾಂಶವೇ ಮಾತನಾಡಲಿ. ಒಬ್ಬಂಟಿಯಾಗಿ ಬದುಕುವುದು ಕಷ್ಟವಾಗಬಹುದು, ಆದರೆ ತಪ್ಪು ವ್ಯಕ್ತಿಯ ಜೊತೆ ಬದುಕುವುದು ಇನ್ನೂ ಕಷ್ಟ. ಆದ್ದರಿಂದ ಜೀವನದಲ್ಲಿ ಜನರ ಸಂಖ್ಯೆಯನ್ನು ಅಲ್ಲ, ಅವರ ಗುಣವನ್ನು ನೋಡಿ. ದುಃಖ ಎಂದಿಗೂ ಶಾಶ್ವತವಲ್ಲ, ಆದರೆ ಅದು ಕಲಿಸುವ ಪಾಠ ಮಾತ್ರ ಶಾಶ್ವತ. ಇಂದು ನಿಮ್ಮನ್ನು ಅಳಿಸಿದ ನೋವೇ ನಾಳೆ ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತೆ. ಈ ಜಗತ್ತಿನ ಅತ್ಯಂತ ದುಬಾರಿ ವಸ್ತು ನಂಬಿಕೆ. ಅದನ್ನು ಗಳಿಸಲು ವರ್ಷಗಳು ಬೇಕು, ಕಳೆದುಕೊಳ್ಳಲು ಒಂದು ಕ್ಷಣ ಸಾಕು. ಆದ್ದರಿಂದ ನಂಬಿಕೆಯನ್ನು ಕಾಪಾಡಿಕೊಳ್ಳಿ. ಇಂದು ಕತ್ತಲೆ ಇರಬಹುದು, ನಾಳೆ ಬೆಳಕು ಬರಲೇಬೇಕು. ಜೀವನ ಯಾವ ಕ್ಷಣದಲ್ಲಿ ಬದಲಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಎಂದಿಗೂ ಆಶೆಯನ್ನು ಬಿಡಬೇಡಿ. ಇಂದು ಜೀವನವು ರೈಲ್ವೆ ನಿಲ್ದಾಣದಂತಿದೆ. ಜನರು ಸಾವಿರಾರು, ಶಬ್ದಗಳು ಅನೇಕ, ಆದರೆ ನಮ್ಮವರು ತುಂಬ ಕಡಿಮೆ. ಆದ್ದರಿಂದ ನಿಮ್ಮ ಜೀವನವನ್ನು ಎಲ್ಲರಿಗಾಗಿ ಅಲ್ಲ, ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ ಕೆಲವರಿಗಾಗಿ ಬದುಕಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಸ್ವಾಭಿಮಾನಕ್ಕಾಗಿ ಬದುಕಿ. ನೆನಪಿಡಿ, ನಿಮ್ಮನ್ನು ನಿರ್ಲಕ್ಷಿಸುವವರ ಹಿಂದೆ ಓಡಬೇಡಿ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರಿಗಾಗಿ ನಿಮ್ಮ ಮನಸ್ಸನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ನಿಮ್ಮ ಸಮಯವನ್ನು ನಿಮ್ಮ ಕನಸುಗಳಿಗೆ ನೀಡಿ, ನಿಮ್ಮ ಪರಿಶ್ರಮವನ್ನು ನಿಮ್ಮ ಗುರಿಗಳಿಗೆ ನೀಡಿ. ಒಂದು ದಿನ ನಿಮ್ಮನ್ನು ಕಡೆಗಣಿಸಿದವರೇ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಆ ದಿನದವರೆಗೆ ನಿಲ್ಲಬೇಡಿ, ಕುಗ್ಗಬೇಡಿ. ನಿಮ್ಮ ಮೇಲಿನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಯಾಕೆಂದರೆ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊರಗಿಲ್ಲ, ಅದು ನಿಮ್ಮೊಳಗೆ ಇದೆ.
ನೆನಪಿಡಿ, ನಿಮ್ಮ ಮೌಲ್ಯವನ್ನು ಅರಿಯದವರಿಗಾಗಿ ನಿಮ್ಮ ಜೀವನವನ್ನು ವ್ಯರ್ಥ ಮಾಡಬೇಡಿ. ಒಂಟಿತನಕ್ಕೆ ಹೆದರಬೇಡಿ. ಕಷ್ಟಗಳನ್ನು ಶಾಪ ಎಂದು ಭಾವಿಸಬೇಡಿ. ಪ್ರತಿಯೊಂದು ಕಣ್ಣೀರು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ. ನಿಲ್ಲಬೇಡಿ, ಸೋಲಬೇಡಿ. ನಿಮ್ಮ ಮೇಲಿನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಯಾಕೆಂದ್ರೆ ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಿಮ್ಮೊಳಗೆ ಇದೆ.